ಯಾರ್ಯಾರೋ ಮಾತಾಡ್ತಾ ಇದಾರೆ, ನನ್ಗೆ ಯಾರು ಏನೊಂದು ಗೊತ್ತಾಯ್ತಾ ಇಲ್ಲ. ಇದಾಗಿದೆ ನಾನು ಉಷಾ ಅಂತ ಮಾತಾಡ್ತಿರೋದು. ನನಗೆ 10 ಮಕ್ಕಳಿಗೆ. 10 ಮಕ್ಕಳು? ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು? ಗುಂಡಿ ತೋಡ್ತಾರೆ. ಗಂಡಸ್ರಿಗೋ ಹೆಂಗಸ್ರಿಗೋ? ಏಯ್ ಇನ್ನೇನ್ ಮಾತಾಡೋದು ಹೇಳಿ. ಗುಂಡಿ ತೋಡೋ ಕೆಲಸ ನಮ್ಮ ಯಜಮಾನ್ರದು. ನಿಮಗ್ ಗುಂಡಿ ತೋಡ್ಸ್ಬೇಕಾ ಏನ್ ಹೇಳಿ? ಎಲ್ರಿಗೂ ಒಂದೊಂದು ದಿವಸ ತೋಡಿಸ್ಲೇಬೇಕು, ಹೋಗ್ಲೇಬೇಕು. ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀರಾ? ಸುಮ್ಮನೆ ಗಂಡ ಗುಂಡಿ ಆಡ್ಬೇಡಿ, ಫೋನ್ ಕೊಡಿ ಅಲ್ಲಿ. ಸರ್ ಗಂಡನೂ ಇಲ್ಲ ಗುಂಡಿನೂ ಇಲ್ಲ, ಇಡೀ ಫೋನು. ಮತ್ತೆ ಅವಾಗ ತಾನೇ ಗುಂಡಿ ಹೊಡೆಯೋರು ನಿಮ್ಮ ಯಜಮಾನ್ರು ಅಂದ್ರೆ? ಹೌದು ಸರ್, ನಮ್ಮ ಯಜಮಾನ ಗುಂಡಿ ಹೊಡಿತಾನೆ ಅಂದೆ, ನಿಮ್ಗೂ ಗುಂಡಿ ಹೊಡಿಸ್ಲಾ ಅಂತ ಹೇಳ್ದೆ, ಎಲ್ಲಾನು ಹೇಳ್ತಿದೀನಿ. ಇನ್ನು ಅವ್ರಿಗೆ ಫೋನು ಇವ್ರಿಗೆ ಕೊಡಿ ಫೋನು ಅಂತ ಹೇಳ್ತೀರಲ್ಲ, ಗುಂಡಿ ಹೊಡ್ಸ್ಕೋಬೇಕಾ ಏನ್ ಮಾಡ್ಬೇಕು ಅಂತಿದ್ದೀರಾ? ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀರನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಕ್ಕದಾಗಿರೋ ಇವತ್ತಿನ ಮಾರ್ನಿಂಗಲ್ಲಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬರಿಗೆ ಟ್ರ್ಯಾಪ್ ಮಾಡಬೇಕು ಅಂತ ನನಗೆ ಡೀಲ್ ಬಂದಿದೆ. ಸೊ ನಾನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಏನೇ ಮಾಡ್ತಿಲ್ದೇ ಇರಲಿ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ, ಟ್ರ್ಯಾಪ್ ಮಾಡ್ತೀನಿ. ನೀವು ನಂಬರ್ ಕಳಿಸಿದ್ರೆ ಮಾತ್ರ ನಾನು ಟ್ರ್ಯಾಪ್ ಮಾಡೋದು. ಸೊ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕೈ ಮುಗಿತೀನಿ, ಕಾಲ್ ಮಾಡಬೇಡಿ, ನಂಬರ್ ಕಳಿಸಿ. ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿದ್ರೆ ನಾನು ಅವ್ರು ಟ್ರ್ಯಾಪ್ ಮಾಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಯಾಕಂದರೆ ಡೈಲಿ ಒಂದೊಂದೇ ಪ್ರ್ಯಾಂಕ್ ನಾನು ಮಾಡೋದ್ರಿಂದ. ಸೊ ಡೈಲಿ ಒಬ್ಬೊಬ್ರು ನಾನು ಕಾಲ್ ಮಾಡ್ತಾ ಇರ್ತೀನಿ, ಸಾಕಷ್ಟು ಸಾವಿರಾರು ಗಟ್ಟಲೆ ಮೆಸೇಜ್ಗಳು ಬರ್ತಿರುತ್ತೆ. ಆದ್ದರಿಂದ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಇವತ್ತು ನಾವು ಕಾಲ್ ಮಾಡ್ತಾ ಇದ್ದೀವಿ ಇವರು ಬ್ಯಾಂಕ್ ಮ್ಯಾನೇಜರ್ ಸುಮಾ ಅವ್ರಿಗೆ. ಇದು ನೀವು ಬ್ಯಾಂಕಲ್ಲಿ ಇದ್ರೆ ಅಥವಾ ಮನೇಲಿ ಇದ್ರೆ ಮೇಡಮ್? ಈಗ ನೀವ್ ಯಾರು ಏನು ಗೊತ್ತಿಲ್ಲ, ಹೆಂಗೆ ಹೇಳಿ, ಏನ್ ಹೇಳಿ ವಿಷಯ? ದಿವಾಕರ ಅಂತ ಅಂದ್ಬಿಟ್ಟು 1-2 ಮಿನಿಟ್ಸ್ ನಿಮ್ಮ ಹತ್ರ ಮಾತಾಡ್ಬೇಕಾಯ್ತು. ಏನ್ ವಿಷಯ? ಇಲ್ಲಿ ನಿಮ್ಮ ಬ್ಯಾಂಕಲ್ಲಿ ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾರೆ ಮೇಡಮ್? ಇದಾರೆ. ಅದಕ್ಕೆ ಎಲ್ಲ ಹಂಗೆಲ್ಲ ಏನಕ್ಕೆ ಕೇಳ್ಬೇಕು? ಏನಕ್ಕೆ ಅವೆಲ್ಲ ಅಂದರೆ ಕಾನ್ಫಿಡೆನ್ಷಿಯಲ್ ಅದು? ಅಲ್ಲ ಹೇಳಿ, ಏನಕ್ಕೆ ಕೇಳೋಣ ಹೇಳಿ. ವಿಚಾರ ಇರೋದಕ್ಕೆ ನಾನು ಡೀಟೇಲಾಗಿ ಕೇಳ್ತಾ ಇರೋದು, ಸುಮ್ಮನೆ ನಾನು ಕೇಳ್ತಾ ಇಲ್ಲ. ಸುಮ್ನೆ ಯಾರೋ ನಮ್ಗೆ ಏನು ಅಂತ ಗೊತ್ತಿದ್ದೆ ಕನ್ಸರ್ನ್ ಅಲ್ದೆ ಸುಮ್ನೆ 2 ಜನ ಏನು ಅಂದ್ರೆ ಏನು ಮೇಡಮ್? ಸುಮ್ಮನೆ ಅಲ್ಲ, ಏನಕ್ಕೆ ಏನಕ್ಕೆ ಬೇಕು? ಅಲ್ಲ ಮೇಡಮ್, ಈಗ ನೀವುಗಳು ಫೋನ್ ಮಾಡಿ ನಮ್ಗೆ ಇನ್ಫಾರ್ಮೇಶನ್ ಕೇಳ್ತೀರ, ನಾವು ಹೇಳೋದಿಲ್ವಾ? ಹೇಳಿ ಸರ್, ಯಾವ ಡಿಪಾರ್ಟ್ಮೆಂಟ್? ನಾನು ಇಲ್ಲಿ ನಮ್ಮದು ಸಾಫ್ಟ್ವೇರ್ ಮೇಡಮ್. ನಮ್ಮದು ಏನಂತಂದರೆ ಈಗೊಂದು 2 ವಾರದ ಹಿಂದೆ ಒಂದು ಹುಡುಗಿನ ನೋಡಿದ್ವಿ ನಾವು ಬೆಂಗಳೂರಲ್ಲಿ. ಅವರು ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಂತೆ. ನಾನು ಅವಳು 2 ವರ್ಷ ಹಿಂದೆನೇ ಲವ್ ಮಾಡ್ತಿದ್ವಿ. ಈಗ ನಮ್ಮ ಬ್ಯಾಂಕ್ ಎಂಪ್ಲಾಯಿನ ಅವರು? ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಯಾವ ಬ್ಯಾಂಕು ಏನು ಎತ್ತ ಅಂತ. ಬಟ್ ಏನಂತಂದರೆ ಮೇಡಮ್, ಕಣ್ಣಲ್ಲೇ ಲವ್ ಮಾಡ್ತಿದ್ದಿದ್ದು ನಾವು, ಮಾತ್ಗೀತಿರ್ಲಿಲ್ಲ ಅಥವಾ ಏನೂ ಇರಲಿಲ್ಲ. ಈಗ ಮನೆಯವರೆಲ್ಲ ಇಲ್ಲಿ ಮದುವೆ ಒಂದು ಹಿಂಸೆ ಮಾಡ್ತಿದ್ರಲ್ಲ, ಅಥವಾ ಬ್ಯಾಂಕಲ್ಲಿ ಹೆಂಗೆ ಅವರು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಚೆನ್ನಾಗಿ ಮನೆಯವರೆಲ್ಲ ಒಪ್ಕೋತಾರೆ ಅಂತ ಅಂದ್ಬಿಟ್ಟು, ಬೇರೆ ಯಾವುದೇ ವಿಚಾರ ಇದ್ದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು, ಜಾತಿ ವಿಧಿ ಅದು ಇದು ಅಂದ್ಬಿಟ್ಟು. ನಾನು ಧೈರ್ಯ ಮಾಡಿ, ಅವರಂತೂ ಹೇಳೋದಿಲ್ಲ, ನಾನೇ ಗಟ್ಟಿ ಮನ್ಸು ಮಾಡಿ ಹೇಳ್ಬಿಡೋಣ ಅಂದ್ಬಿಟ್ಟು ಈಗ ಒಂದು 2 ವೀಕ್ ಹಿಂದೆ ಒಂದು ಲೆಟ್ರ್ ಬರ್ಕೊಟ್ಟೆ ಮೇಡಮ್. ತಪ್ಪ ಮೇಡಮ್ ಅದು? ಯಾರಿಗೆ ಸರ್? ನಮ್ಮ ಬ್ಯಾಂಕ್ ಎಂಪ್ಲಾಯಿನ, ನನಗೆ ಕನ್ಸರ್ನ ಹೇಳಿ, ನಾನು ಅದನ್ನು ಖಂಡಿತ ಮಾಡ್ತೀನಿ. ಇಲ್ಲ ಅಂತ ಅದರ್ವೈಸ್ ನಾನು ಏನಂತ ಹೇಳಲಿ? ಇಲ್ಲ, ನಿಮ್ಮ ಕೈಲಿ ಏನೂ ಆಗಲ್ಲ ಮೇಡಮ್. ಈಗ ನಾನೇ ಕೈ ಬಿಟ್ಬಿಟ್ಟಿದ್ದೀನಿ. ನಾನು ಲೆಟ್ರ್ ಕೊಟ್ಟು ತಪ್ಪ ಮೇಡಮ್? ನಂಗೆ ಗೊತ್ತಿಲ್ಲಪ್ಪ ಅವೆಲ್ಲ, ನಂಗೆ ನಿಜ ಅದೆಲ್ಲ ಗೊತ್ತಿಲ್ಲ. ಇಷ್ಟು ದಿವಸ ಕಣ್ಣಲ್ಲಿ ಮಾತಾಡ್ಬಿಟ್ಟು ನಾನು ಲೆಟ್ರ್ ಕೊಟ್ಟಿದ್ದಕ್ಕೆ ಸಿಗ್ನೇಚರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು, ಸೈನ್ ಸರಿ ಇಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡೋರು ನನ್ನ ನಂಬರ್. ಸರಿ ಸರ್, ಅದೇನು ನಮ್ಮ ಬ್ಯಾಂಕಿಂದಾದ್ರೆ ಅದು ಏನಾದ್ರು ಇದ್ರೆ ದಯವಿಟ್ಟು ಮಾಡಿ. ಇಲ್ಲ ಮೇಡಮ್, ನಿಮ್ಮ ಬ್ಯಾಂಕಲ್ಲ, ನಾನು ಎಲ್ಲ ಬ್ಯಾಂಕ್ನವ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದ ಹುಡುಗರಿಗೆ ಬ್ಯಾಂಕ್ ಅವ್ರನ್ನ ನೋಡಿ ಮಾಡಿ ಮದುವೆ ಆಗಿ ಅಂತ ನನ್ನ ಮನಸ್ಸಿಂದ ಹೇಳ್ತಾ ಇರೋದು. ಯಾಕಂದರೆ ಸೈನ್ ಸರಿಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಲವ್ ಲೆಟರ್ ರಿಜೆಕ್ಟ್ ಮಾಡೋರೆ ಅವರು. ಹೋಗ್ಲಿ ಬಿಡಿ. ಅಷ್ಟೊಂದು ಇಂಪಾರ್ಟೆಂಟ್ ಮೇಡಮ್ ಮನ್ಸಿಗಿಂತ ಸೈನು? ಓಕೆ, ನಾನು ಕೆಲಸ ಇದೆ, ಕಾಲ್ ಮಾಡ್ತೀನಿ, ಬೇಕಾದ್ರೆ ಆಮೇಲೆ ಮಾತಾಡ್ತೀನಿ. ಇಷ್ಟೊತ್ತು ಇರಲಿಲ್ವಾ? ಗೊತ್ತಿರಲಿಲ್ಲ. ಏನು ಮೇಡಮ್, ನನ್ನ ಫೀಲಿಂಗ್ಸ್ನೆಲ್ಲ ನೀವು ಕೇಳ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ. ಸರಿ ಬಿಡಿ ಸರ್, ಓಕೆ. ಬಿಸಿನೀರು ಹಾಕ್ಬಿಟ್ರಲ್ಲ, ಬಿಡ್ತೀವ ಇಷ್ಟಕ್ಕೆ, ಮತ್ತೆ ಮಾಡ ಬನ್ನಿ. ಹಲೋ ಹೇಳಿ ಸರ್, ಹೇಳಿ. ನೀವು ಹಿಂಗೆ ಕಟ್ ಮಾಡಿಬಿಟ್ರಲ್ಲ ಫೋನು? ನೋಡಪ್ಪ, ಹೇಳಿ ಸರ್. ಆಯ್ತು. ಅಲ್ಲ, ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ನೀವು ಹಿಂಗೆ ಕಟ್ ಮಾಡಿದ್ರೆ ಮೇಡಮ್, ನಾನು ಏನು ಕೇಳಿದೆ ಮೇಡಮ್ ನಿಮ್ಮನ್ನ? ಆಯ್ತು ಹೇಳಿ, ಇವಾಗ ಏನು ಮುಂದಕ್ಕೆ ಬರ್ಸಿ ಹೋಗ್ಲಿ. ನಿಮಗೂ ಮದುವೆ ಆಗಿದೆ, ಮಕ್ಳಿರ್ತಾರೆ. ಮದ್ವೆ ನಂಗೆ ಆಗಿದ್ಯಾ ಬಿಟ್ಟಿದ್ಯಾ? ಅಲ್ಲ ಹೇಳ್ರಿ, ಇವಾಗ ಮದ್ವೆ ಆಗಿದೆ, ಮಕ್ಳಾಗಿದೆ. ಇದ್ಯಾರು? ಕಂಪ್ಲೇಂಟ್ ಕೊಡ್ರಿ, ನಂಬರ್ ಯಾರ ಗೊತ್ತಿಲ್ಲ.
ಸರ್ ಹೇಳಿ, ಯಾರು ಮಾತಾಡ್ತಿರೋದು? ಅಲ್ಲ ನೀವ್ಯಾರು ಡಬಲ್ ಆಕ್ಟಿಂಗ್ ಇಬ್ಬಿಬ್ರು ವಾಯ್ಸ್ ಬರ್ತಿದೆಯಲ್ಲ, ಯಾರಿದು? ನಾನ್ ಮಾತಾಡ್ತಿರೋದು ಸುಮಾ ಅಂತ. ಇನ್ನೊಬ್ರು ಯಾರು? ಇನ್ನೊಬ್ರು ಉಷಾ ಅಂತ. ನಿಮ್ ಉದ್ದೇಶ ಮಾತಾಡ್ತಿರೋದು? ಉದ್ದೇಶ ಅಲ್ಲ, ನೀವ್ಯಾಕೆ ನನ್ನ ಜೊತೆ ಮಾತಾಡ್ತೀರ? ನಿಮ್ಮ ಉದ್ದೇಶ ಹೇಳಿ, ಅವ್ರ ಜೊತೆ ಮಾತಾಡ್ತಾ ಇದ್ದೆ ಮತ್ತೆ ಬೇಡ ಬನ್ನಿ. ಹಲೋ ಹಲೋ ಸರ್ ಹೇಳಿ ಮೇಡಮ್, ಇದು ಯಾರೋ ಮಾತಾಡ್ತಾ ಇದಾರೆ, ನನ್ಗೆ ಯಾರು ಏನೊಂದು ಗೊತ್ತಾಯ್ತಾ ಇಲ್ಲ. ನಾನು ಉಷಾ ಅಂತ ಮಾತಾಡ್ತಿರೋದು. ನನಗೆ 10 ಮಕ್ಕಳಿಗೆ. 10 ಮಕ್ಕಳು? ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು? ಗುಂಡಿ ತೋಡ್ತಾರೆ. ಗಂಡಸ್ರಿಗೂ ಹೆಂಗಸ್ರಿಗೂ? ಎಲ್ಲಾರ್ಗು ತೋಡ್ತಾರೆ. ಸ್ಮಶಾನಕ್ಕೆ ಹೋದ್ರೆ ಗುಂಡಿ ಯಾರು ಗಂಡಸ್ರು ಹೆಂಗಸ್ರು ಅಂತ ನೋಡಂಗಿಲ್ವಲ್ಲ. ನಿಮ್ಗೂ ಬೇಕಾದ್ರೆ ತೋಡ್ತಾರೆ, ಜಾಸ್ತಿ ಮಾತಾಡಿದ್ರೆ. ಮತ್ತೆ ಮೇಡಮ್ ಸುಮ್ಮನೆ ನೀವು ಏನೇನೋ ಮಾತಾಡ್ಬೇಡಿ, ಗುಂಡಿ ಪಂಡಿ ಅಂತ ಅನ್ಕೊಂಡು ಫೋನ್ ಕೊಡಿ ಇವ್ರಿಗೆ. ಇನ್ನೇನ್ ಮಾತಾಡ್ಬೇಡಿ. ಗುಂಡಿ ತೋಡೋ ಕೆಲ್ಸ ನಮ್ಮ ಯಜಮಾನ್ರದು. ನಿಮಗ್ ಗುಂಡಿ ತೋಡ್ಸ್ಬೇಕಾ ಏನ್ ಹೇಳಿ? ಎಲ್ರಿಗೂ ಒಂದೊಂದ್ ದಿವಸ ತೋಡಿಸ್ಲೇಬೇಕು, ಹೋಗ್ಲೇಬೇಕು. ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀರಾ? ಮತ್ತೆ 28 ಸತಿ ಫೋನ್ ಮಾಡ್ತೀರಿ, ಯಾರು ಅಂತಲೂ ಹೇಳಲ್ಲ, ಏನು ಅಂತಲೂ ಹೇಳಲ್ಲ. ನೀವು ಫಸ್ಟ್ ಬಾಯಿ ಮುಚ್ಕೊಂಡು 1 ನಿಮಿಷ ಇರಿ. ನಾನು ಅದೇನೇ ಇವ್ರ ಜೊತೆ ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟು ನೀವು ಒಳ್ಳೆ ಹಿಂಗ್ ಆಡ್ತಾ ಇದೀರಲ್ಲ. ಅಯ್ಯೋ, ಅದು ನಮ್ದೇ ಫೋನ್, ಇದು ಯೂನಿವರ್ಸಲ್ ಯೂಸ್ ಮಾಡ್ತೀವಿ ನಾವು, ಅದಕ್ಕೇನೆ. ನಿಮ್ದು ಫೋನ್ ಅಂತ ಅಂದ್ರೆ ನಿಮ್ಮ ಹತ್ರ ಇಟ್ಕೊಳ್ಳಿ, ಅವ್ರಿಗೆ ಕೊಡ್ತೀರಿ ಹಂಗಾದ್ರೆ? ಸರ್ ಸಂಸ್ಥೆ ಫೋನ್ ಸರ್ ಇದು. ಸುಮ್ನೆ ಗಂಡ ಗುಂಡಿ ಆಡ್ಬೇಡಿ, ಫೋನ್ ಕೊಡಿ ಅಲ್ಲಿ. ಸರ್ ಗಂಡನೂ ಇಲ್ಲ ಗುಂಡಿನೂ ಇಲ್ಲ, ಇಡೀ ಫೋನು. ಮತ್ತೆ ಅವಾಗ ತಾನೇ ಗುಂಡಿ ಹೊಡಿಯೋರು ನಿಮ್ಮ ಯಜಮಾನ್ರು ಅಂದ್ರೆ? ಹೌದು ಸರ್, ನಮ್ಮ ಯಜಮಾನ ಗುಂಡಿ ಹೊಡಿತಾನೆ ಅಂದೆ, ನಿಮ್ಗೂ ಗುಂಡಿ ಹೊಡಿಸ್ಲಾ ಅಂತ ಹೇಳ್ದೆ, ಎಲ್ಲಾನು ಹೇಳ್ತಿದೀನಿ. ಇನ್ನು ಅವ್ರಿಗೆ ಫೋನು, ಇವ್ರಿಗೆ ಕೊಡಿ ಫೋನು ಅಂತ ಹೇಳ್ತೀರಲ್ಲ. ಗುಂಡಿ ಹೊಡ್ಸ್ಕೋಬೇಕಾ ಏನ್ ಮಾಡ್ಬೇಕು ಅಂತಿದೀರಾ? ನನ್ ಗುಂಡಿ ಹೊಡೆದ್ರೆ ನಿಮ್ ಖುಷಿನಾ? ಈ ನಂಬರ್ ಬೇಕೇನ್ರಿ, ಕೊಡ್ರಿ ಇಲ್ಲಿ ಸ್ಟೇಷನ್ ಹೇಳೇನ. ಏನ್ ಯಾವ ಇದೆಲ್ಲ ಮಾತಾಡೋದು? ನೀವು ಗಂಡ ಗುಂಡಿ ಅನ್ಕೊಂಡ್ ಮಾತಾಡ್ಬಿಟ್ಟು ನನ್ ಜೊತೆ ಮಾತಾಡ್ತೀರಿ ಏನೇನ? ಮಾತಾಡೋಣ, ಕೊಡಿ ಈ ನಂಬರ್. ಹಿಂಗೆ ಕಾಲ್ ಡೈವರ್ಟ್ ಮಾಡ್ತೀನಿ ಇರಿ 1 ನಿಮಿಷ ಮಾಡಿ. ನೀವ್ ಏನೇನ ಮಾತಾಡ್ಬಿಟ್ಟು ನನ್ಗೆ ಹೇಳ್ಬಿಟ್ಟು ಎದುರಿಸ್ತೀರಾ ನೀವು ಗಂಡ ಗುಂಡಿ ಅನ್ಕೊಂಡು? ಅಲ್ಲ, ನೀವು ಗುಂಡಿ ತೋಡಿಸ್ತೀನಿ ಹಂಗೆ ಹಿಂಗೆ ಅಂದ್ರೆ ನನಗೆ ಮುಚ್ಕೊಂಡ್ ಫೋನ್ ಇಡೋ, ಜಾಸ್ತಿ ಮಾತಾಡ್ಸ್ಕೊಬೇಡ. ಈಗ ನೀವು ಸರಿಯಾಗಿ ಮಾತಾಡ್ತಿದ್ರೆ ಮಾತಾಡ್ತಾನೆ ಇದನ್ನ. ಯಾರ್ದಾರ ಬ್ಯಾಂಕ್ ಫೋನು ಮಾಡಿದಾನೆ, ಮಾತಾಡ್ಬೇಕು ಮುಚ್ಕೊಂಡು. ಏನಾದ್ರು ಬ್ಯಾಂಕ್ ಮೊಬೈಲ್ ಅದು ಬಿಡ್ರಿ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು? ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕೋಣ ಬನ್ನಿ. ಇವ್ರ ಹಸ್ಬೆಂಡೇ ಕೊಟ್ಟರು ನಂಬರು, ಮಂಜುನಾಥ್ ಅಂತೇಳಿ. ಹೇಳಿ ಸರ್. ಮಂಜುನಾಥ್ ಅವ್ರು RJ ಸುನಿಲ್ ಮಾತಾಡ್ತಾ ಇರೋದು. ಸರ್ ಹೇಳಿ ಹೇಳಿ. ನೀವು ಯಾರ ನಂಬರ್ ಕಳಿಸಿದ್ರಿ? ನನ್ನ ವೈಫ್ ನಂಬರ್ ಮಾಡಿದ್ರ ಅವ್ರಿಗೆ? ಮಾಡುವಾಯ್ತು, ಒಂದು ರೌಂಡ್ ಜಗಳನೂ ಮಾಡಿದ್ದಾಯ್ತು. ಈಗ ಅವ್ರ ಕಾಲ್ ಹಾಕಿ. ಓಕೆ ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಏನಕ್ಕೆ ಇಷ್ಟೊತ್ತನಕ ಏನ್ ಬಿಸಿ ಇತ್ತು ನಿನ್ ಫೋನ್ ನಂಬರ್? ಮಾಡ್ತಾನೆ ಇದೀನಿ. ಅಯ್ಯ ನಿನ್ನ ದೇವರಾಜ ನಾನ್ ಮಾತಾಡ್ತಿದೀನಿ. ಬ್ಯಾಂಕಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ದ. ನಿಮ್ಗೆ ಏನಕ್ಕೆ ಅವೆಲ್ಲ ಅಂತ ಕೇಳ್ದೆ. ಏನೋ ಮಾಹಿತಿ ಬೇಕಾಗಿತ್ತು ಅಂತ ಕೇಳ್ದ. ಅದು ಈಗ ಏನ್ ಮಾಹಿತಿ? ನಮ್ಮ ಹತ್ರ ಆದ್ರೆ ಬಂದು ಅದು ಇದು ಅಂತೆಲ್ಲ ಕೇಳ್ಬಿಡ್ತೀರಾ? ಇದೆಲ್ಲ ಹೇಳಕ್ಕಾಗಲ್ವಾ? ನಾನು ಯಾವ್ದೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಕಣ್ಣಲ್ಲೇ ಲವ್ ಮಾಡ್ತಾ ಇದ್ವಿ. ಆಯ್ತಾ, ಅವರು ಹೇಳಕ್ ತಡ್ಕೊಳಕ್ ಆಗ್ಲಿಲ್ಲ, ಲೆಟರ್ ಕೊಟ್ಟೆ. ಅವಳು ಸೈನ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ಬಿಟ್ಲು. ಸರಿನಾ ಇದು ಅಂತ ಕೇಳಿದ್ರೆ, ನನ್ಗೇನ್ರಿ ಇವೆಲ್ಲವೇ? ಆಯ್ತು ಬಿಡ್ರಿ, ಓಕೆ ಆಯ್ತು, ನೀವ್ ಅದೇನೋ ನೋಡ್ಕೊಳ್ಳಿ, ನಂಗೆ ಆಯ್ತು ಕೆಲ್ಸ ಇದೆ ಅಂದ್ರೆ. ಇಷ್ಟೊತ್ತು ಕೆಲ್ಸ ಇರ್ಲಿಲ್ಲ ಅಂತ ಇನ್ನೇನೋ ಮಾತಾಡ್ತಿರಲ್ಲ, ಏನೇನೋ ಅಂದ. ಆಯ್ತು ಅಂದ್ಬಿಟ್ಟು ನಾ ಕಟ್ ಮಾಡ್ಬಿಟ್ಟೆ. ಮತ್ತೆ ಫೋನ್. ಆಮೇಲೆ ಹುಡ್ಕಿ ಏನ್ ಚೆನ್ನಾಗಿ ನಂಗೆ 10 ಮಕ್ಳಿದೆ, ಮದ್ವೆ ಆಗಿದೆ, ಗಂಡಂಗೆ ಅಂದ್ರೆ ಗುಂಡಿ ತೋರ್ತಾನೆ ಅಂತ. ನಿಮ್ಗೂ ಬೇಕಾದ್ರೆ ಗುಂಡಿ ತೋರ್ತಾನೆ ಬಾ. ಆಮೇಲೆ ಅವ್ರಿಗೆ ಕೊಟ್ಟು ನೀವ್ಯಾಕೆ ಫೋನ್ ಮಾಡ್ತಿದ್ದೀರಿ ಅಂತ ಕೇಳಿ, ಇದು ಸಂಸ್ಥೆ ಫೋನು, ನಾವೆಲ್ರಿಗೂ ಸೇರಿದ್ದು ಅಂತ ಅಂದ. ಕೊನೆಗೆ 2-3 ತಲುಪಿದ್ದೀವಿ. ಹೇಳಿ ಈಗ. ಆಯ್ತು, ಈಗ ಹೇಳೋದೇನಪ್ಪ ಅಂದ್ರೆ, ನಾನು ಹೇಳ್ತೀನಿ ಇವಾಗ. ಅದ್ಯಾರ ಉಷಾ ಅಂದ್ರಲ್ಲ, ಅವ್ರ ಮೈ ಮೇಲೆ ಏನಾದ್ರು ದೆವ್ವಾಗಿವ ಬರುತ್ತೆ? ಯಾಕೆ ಹಂಗಾಡ್ತಾರಲ್ಲ ಅವರು? ಯಾರವ್ರು? ಸುಮಾ ಅವ್ರು ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ನಾನು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ, ನನ್ ಕಲೀಗ ಅಂತ ಅವರು ಸ್ಟಾರ್ಟ್ ಅಂದ್ಬಿಡು. ಯಾರೋ ನಮಗ್ ಸಾಲ್ಗಾರೆಲ್ಲ ಕಾಲ್ ಮಾಡ್ತಿರ್ತಾರಲ್ಲ,
ನಾನು ಒಂದ್ಸಲ ಬಂದು ಹುಷಾರ್ ಮೀಟ್ ಮಾಡಬೇಕು, ಅವ್ರ ಗಂಡ ಹೆಂಗ್ ಗುಂಡಿ ಹೊಡಿತಾರೆ ನೋಡಬೇಕು. ಇಲ್ಲ, ಅವ್ರು ಅನ್ಮ್ಯಾರಿಡ್, ಮ್ಯಾರಿಡ್ ಅಲ್ಲ. ನೋಡಿ ಬಾಯಿಗಾರರ ಜೊತೆ ಎಲ್ಲ ಮಾತಾಡ್ತೀವಲ್ವಾ, ತುಂಬಾ ಸಿಂಗಲ್ ಯೂಸ್ ಮಾಡಿದ್ವಿ, ಸಾರಿ ಬೇಜಾರ್ ಮಾಡ್ಕೊಬಿಟ್ಟು. ಇರ್ಲಿ ತೊಂದರೆ ಇಲ್ಲ. ಓಕೆ, ನಿಮ್ಮ ಹಸ್ಬೆಂಡೇ ನಿಮ್ಮ ನಂಬರ್ ಕೊಟ್ಟಿದ್ದು ನಿಮಗೆ ಒಂದ್ಸಲ ಟ್ರ್ಯಾಪ್ ಮಾಡಿ ಬಕ್ರ ಮಾಡಿ ಅಂತ. ಸಾರಿ. ಓಕೆ ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು. ವೆಲ್, ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ನಾವು ಮುಗಿಸ್ತಾ ಮುಂದಿನ ಬೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಐ ಲವ್ ಯು ಆಲ್, ಟೇಕ್ ಕೇರ್, ಮಾಡಿ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.